ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಆಗಿರೋದ್ರಿಂದ ನಾವು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಡೀ ಸಮುದಾಯಕ್ಕೆ ಮಾನವ ಹಕ್ಕುಗಳು ಸಂವಿಧಾನ ಕೊಟ್ಟಿರುವಂಥ ಮಾನವ ಹಕ್ಕುಗಳ ಅಡಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಅವನದೇ ಆದಂಥ ಡಿಗ್ನಿಟಿ, ರೆಸ್ಪೆಕ್ಟ್ ಇರುತ್ತೆ. ಅದನ್ನು ಕಾಪಾಡ್ಕೊಂಡು ಹೋಗೋದಕ್ಕೆ ನಾವು ಈ ಇವೆಂಟನ್ನು ಹಮ್ಮಿಕೊಂಡು ಪ್ರೋಗ್ರಾಮ್ ಮಾಡಿದ್ದೇವೆ. ನಮ್ಮದು ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆ್ಯಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನ್. ಇದರ ಮುಖ್ಯ ಧ್ಯೇಯ ಏನಂತಂದರೆ ಬಡವರು, ಬಲ್ಲಿದವರು, ದೀನದಲಿತರು, ತುಳಿತಕ್ಕೆ ಒಳಗಾಗಿರುವಂಥವರು. ಈ ಎಲ್ಲ ಮಾನವ ಕುಲಕ್ಕೋಸ್ಕರವಾಗಿ ನಾವು ಹಮ್ಮಿಕೊಂಡಿರುವಂಥ ಅನೇಕ ಯೋಜನೆಗಳಲ್ಲಿ ಇದು ಕೂಡ ಒಂದು. ಅನ್ಯಾಯ ಆಗ್ತಕ್ಕಂಥದ್ದು, ಸ್ಟೇಷನ್ಸ್ಗಳಲ್ಲಿ ಅನ್ಯಾಯ, ಅನೇಕ ಭಾಗಗಳಲ್ಲಿ ಅನ್ಯಾಯ ಆಗುವಾಗ ಅಂಥವರ ಪರ ನಿಂತು ಸ್ವಾರ್ಥ ಇಲ್ಲದೆ, ಪಕ್ಷಪಾತವಿಲ್ಲದೆ, ಹೆಣ್ಣು ಗಂಡು ಎಂಬಂಥ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ಸಂವಿಧಾನದ ಅಡಿನಲ್ಲಿ ಸಮಾನವಾದಂಥ ಹಕ್ಕುಗಳು, ಸಮಾನವಾದಂಥ ನ್ಯಾಯವನ್ನು ಒದಗಿಸಿಕೊಡ್ಬೇಕೆಂಬುದೇ ನಮ್ಮ ಈ ಒಂದು NGOನ ಒಂದು ಉದ್ದೇಶ ಮತ್ತು ಧ್ಯೇಯ. ಈ ದರ್ಶನವನ್ನು ಇಟ್ಕೊಂಡೇ ನಾವು ಮುಂದೆ ಹೋಗ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಹೌದು, ಪ್ರತಿ ವರ್ಷ ನಾವು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಎಂದು ಬಡವರನ್ನ ನೆನೆಸ್ಕೊಳ್ತೇವೆ. ಬಡವರಿಗೆ ಬಟ್ಟೆಗಳು ಕೊಡೋದ್ರ ಮೂಲಕ, ಹ್ಯಾಂಡಿಕ್ಯಾಪ್ಟ್ಸ್ಗಳಿಗೆ ವೀಲ್ ಚೇರ್ಸ್ಗಳನ್ನು ಕೊಡೋದ್ರ ಮೂಲಕ. ಈ ರೀತಿಯಾಗಿ ಪ್ರತಿ ವರ್ಷವನ್ನು ಹಮ್ಮಿಕೊಂಡು ಜನರಿಗೊಂದು ಸ್ಫೂರ್ತಿಯನ್ನು ತುಂಬುವುದಕ್ಕಾಗಿ, ಸಮಾಜದಲ್ಲಿ ಬದುಕುವುದಕ್ಕೆ ಅವ್ರಿಗೆ ಬೇಕಾದಂಥ ಒಂದು ಸ್ಫೂರ್ತಿ, ಒಂದು ಧೈರ್ಯ ಕೊಟ್ಟು ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳುವುದಕ್ಕಾಗಿ ಕಮಿಷನ್ ನಾವು ಆರಂಭಿಸಿದ್ದೇವೆ. ಪ್ರತಿ ವರ್ಷವೂ ಕೂಡ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅನ್ಯಾಯವಾದಂಥ ಜನರ ಪರವಾಗಿ ನಿಂತು, ಬಡವರ ಪರವಾಗಿ ನಿಂತು ಕೆಲಸ ಮಾಡ್ತಿದ್ದೇವೆ. ಹೇಗಿರುತ್ತೆ ಮುಂದಿನ ದಿನಗಳಲ್ಲಿ ನಾವು ಅನೇಕ ಬಡವರ ಪರವಾಗಿ ನಿಂತ್ಕೊಳ್ಳಕ್ಕೆ ಹೋಗ್ತೀವಿ. ಮಾತ್ರವಲ್ಲದೆ ಅನ್ಯಾಯ ಎಲ್ಲೇ ಆದರೂ, ಯಾವುದೇ ಡಿಪಾರ್ಟ್ಮೆಂಟಲ್ಲಾದರೂ ಅವರ ಪರವಾಗಿ ನಿಂತು ಜನರಿಗೆ ನ್ಯಾಯ ಕೊಡಿಸೋದ್ರ ಮೂಲಕ ಜನರ ಮುಖದಲ್ಲಿ ಮಂದಹಾಸವನ್ನು ನೋಡಬೇಕು, ಜನರ ಮುಖದಲ್ಲಿ ಸಂತೋಷವನ್ನು ಕಾಣಬೇಕು. ಅದು ನಮ್ಮ ಮುಖ್ಯ ಧ್ಯೇಯ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೆಲಸ ಮಾಡ್ತೇವೆ. ಆಸ್ಪತ್ರೆಗಳಲ್ಲಿ ಬಡವರಾಗಿ ಸಂಕಟದಲ್ಲಿರುವಂಥ ಜನರ ಪರವಾಗಿ ನಿಂತು ಅವರಿಗೆ ಧ್ವನಿಯಾಗ್ತೇವೆ. ನಮ್ಮ ಸ್ಲೋಗನ್ ಅದೇನೆ, ವಾಯ್ಸ್ ಫಾರ್ ವಾಯ್ಸ್ಲೆಸ್. ಯಾರಿಗೆ ಧ್ವನಿ ಇಲ್ವೋ, ಯಾರು ಅನ್ಯಾಯಕ್ಕೊಳಗಾಗಿದ್ದವರು, ಅವರಿಗೆ ನಾವು ಧ್ವನಿಯಾಗಿ ನಿಂತ್ಕೊಳ್ತೇವೆ, ನಿಸ್ವಾರ್ಥವಾಗಿ ನಿಂತ್ಕೊಳ್ತೇವೆ, ಯಾವುದೇ ಲಾಭ ಅಪೇಕ್ಷೆ ಇಲ್ಲದೆ ಅವ್ರ ಜೊತೆ ನಿಂತ್ಕೊಳ್ತೇವೆ. ವಿಶ್ವ ಮಾನವ ದಿನದಂದು ಇದರ ಪ್ರಪಂಚದಲ್ಲಿ ಉತ್ತಮ ಜಾತಿಯಾದಂಥ ಮನುಷ್ಯನ ಜಾತಿ, ಆ ಜಾತಿಯಲ್ಲಿ ಮನುಷ್ಯ ಮಧ್ಯದಲ್ಲಿ ಯಾವುದೇ ಭೇದ ಭಾವ, ತಾರತಮ್ಯತೆಗಳು, ಜಾತಿ ಧರ್ಮಗಳ ಮಧ್ಯದಲ್ಲಿ ಇರದಂತೆ ಮಾನವ ಹಕ್ಕುಗಳ ಬಗ್ಗೆ ಈ ಒಂದು ವಿಶ್ವ ಮಾನವ ದಿನದಂದು ನಮ್ಮ ಇಂಟರ್ನ್ಯಾಷನಲ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ ಕಡೆಯಿಂದ ನಾವು ಈ ಒಂದು ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೀವಿ. ಇದರ ಒಂದು ಅರ್ಥವೇನೆಂದರೆ, ನಾವೆಲ್ಲರೂ ಇಡೀ ಮಾನವ ಕುಲಕ್ಕೆ ನಮ್ಮ ಕೈಲಾದಂಥ ಒಂದು ಪ್ರಾಮಾಣಿಕವಾದಂಥ ಒಂದು ಸೇವೆಯನ್ನು, ಪ್ರಾಮಾಣಿಕವಾದಂಥ ಸಹಾಯವನ್ನು ಮಾಡುವುದು ನಮ್ಮ ಉದ್ದೇಶವಾಗಿದೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯಗಳಾಗಲಿ, ಜಾತಿ ಧರ್ಮಗಳಾಗಲಿ ಮತ್ತು ಯಾವುದೇ ರೀತಿಯಾದ ತಾರತಮ್ಯತೆಗಳಿಲ್ಲದಂತೆ ನಾವೆಲ್ಲರೂ ಒಗ್ಗೂಡಿ ಈ ಒಂದು ಮನುಕುಲಕ್ಕೆ ಒಂದು ಸಹಾಯ ಮಾಡುವುದೇ ನಮ್ಮ ಉದ್ದೇಶವಾಗಿದೆ. ಈ ಒಂದು ಆಯೋಗದ ಉದ್ದೇಶ ಏನಂತ ಹೇಳಿದ್ರೆ, ಅನೇಕ ನಿರ್ಗತಿಕರಿಗೆ, ಅದು ಮಾತ್ರ ಅಲ್ಲದೆ ಅನೇಕರಿಗೆ ಶೋಷಣೆಗೆ ಒಳಗಾದಂಥವರಿಗೆ ನಾವು ಧ್ವನಿಯಾಗಿ ನಿಲ್ಲಬೇಕೆನ್ನುವ ಒಂದು ಆಸೆಯಿಂದ ಈ ಒಂದು ಆಯೋಗವನ್ನು ನಾವು ನಮ್ಮ ಚೇರ್ಮನ್ ಅವರಾದಂಥ ಜಾನ್ ಶಮ್ಮೈನ್ ಅವರು ಉಂಟು ಮಾಡಿದ್ದಾರೆ. ಇದರಲ್ಲಿ ನಾನು ನ್ಯಾಷನಲ್ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನ್ಯಾಷನಲ್ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಪ್ರೆಸಿಡೆಂಟ್ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಆ ಒಂದು ಜವಾಬ್ದಾರಿಕೆ ನನ್ನ ಕೊಟ್ಟಿದ್ದಾರೆ. ನಾನು ಪ್ರಾಮಾಣಿಕವಾಗಿ ಅನೇಕರ ಪರವಾಗಿ ನಿಂತು ಅದರಲ್ಲಿ ನನ್ನ ಕಾರ್ಯ ನಿರ್ವಹಿಸಲು ಆಸಕ್ತನಾಗಿದ್ದೇನೆ. ನಮ್ಮ ಈ ಒಂದು ಆಯೋಗ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ, ಭ್ರಷ್ಟಾಚಾರ ರಹಿತ ಮತ್ತು ಸಾಮಾಜಿಕ ನ್ಯಾಯ ಆಯೋಗವನ್ನು ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಜಾನ್ ಶಮೈನ್ ನಮ್ಮ ಚೇರ್ಮನ್ ಆಗಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಳ್ತಾ ಇದ್ದೀವಿ. ನಾನು ಈ ಒಂದು ಆಯೋಗದಲ್ಲಿ ಕಮ್ಯುನಿಕೇಷನ್ ಡೈರೆಕ್ಟರ್ ಆಗಿ, ನ್ಯಾಷನಲ್ ಡೈರೆಕ್ಟರ್ ಆಗಿ ಕಾರ್ಯವಹಿಸ್ಕೊಂಡಿದ್ದೀನಿ. ಇದರಲ್ಲಿ ಅನೇಕ ಬಾರಿ ನಾವು ಎಷ್ಟೋ ಜನರನ್ನ ನಾವು ನೋಡ್ತಾ ಇದ್ದೀವಿ, ಕಷ್ಟದಲ್ಲಿ, ಕಣ್ಣೀರಿನಲ್ಲಿ, ಮತ್ತು ದಬ್ಬಾಳಿಕೆಯಲ್ಲಿ, ಅಸಮಾನತೆ ಎಷ್ಟೋ ಇಶ್ಯೂಗಳಲ್ಲಿ ಹಾದು ಹೋಗ್ತಾ ಇದ್ದಾರೆ. ಅಂಥವರ ವಿರುದ್ಧವಾಗಿ ನಾವು ಧ್ವನಿ ಎತ್ತುವುದಕ್ಕಾಗಿ ಒಂದು ಆಯೋಗದಲ್ಲಿ ನಾವು ಪಾಲ್ಗೊಳ್ತಾ ಇದ್ವಿ. ಮಾತ್ರವಲ್ಲದೆ ಒಂದು ಕಾರ್ಯ, ಈ ಮಾನವ ಹಕ್ಕುಗಳ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು. ಅದರ ಜೊತೆಯಲ್ಲಿ ಅವರ ಪರವಾಗಿ ನಾವು ಹೋರಾಡಬೇಕು. ಮಾತ್ರವಲ್ಲದೆ ಅವರಿಗೆ ನ್ಯಾಯ ಒದಗಿಸಿ ಅವರನ್ನು ನಾವು ಒಂದು
ಮುಖ್ಯ ಒಂದು ವಾಹಿನಿಗೆ ಅವ್ರನ್ನ ಕರ್ಕೊಂಡ್ಬರ್ಬೇಕು. ಅದೇ ಒಂದು ಮೇನ್ ಉದ್ದೇಶ ಈ ಒಂದು ಆಯೋಗದ ಉದ್ದೇಶವಾಗಿದೆ. ನಾನು ಆಸ್ ಎ ಟೀಮ್ ನಾವೆಲ್ಲರೂ ಇದನ್ನ ನಡ್ಸ್ಕೊಂಡು ಹೋಗೋದಕ್ಕೆ ಸಿದ್ಧವಾಗಿದ್ವಿ. ಅದು ನಿಮ್ಮೆಲ್ಲರ ಸಹಕಾರ ಬೇಕು. ನಮಗೆ ಸಪೋರ್ಟ್ ಮಾಡಿ ಇದೇ ರೀತಿಯಲ್ಲಿ ನಾವು ಮುಂದೆ ಹೋಗೋದಕ್ಕೆ ನೀವು ಕಾರ್ಯಗಳು ಮಾಡ್ಕೋಬೇಕಂತ ನಾವು ಕೇಳ್ಕೊಳ್ತೀವಿ.